ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 21/6/2024. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ದೇವತೆಗಳಾಗುವ ಮೊದಲು ನೀವು ಅವಶ್ಯವಾಗಿ ಬ್ರಾಹ್ಮಣರಾಗಬೇಕು. ಬ್ರಹ್ಮ ಮುಖ ಸಂತಾನರೇ ಸತ್ಯ ಬ್ರಾಹ್ಮಣರಾಗಿದ್ದಾರೆ. ಅವರೇ ರಾಜಯೋಗದ ವಿದ್ಯೆಯಿಂದ ದೇವತೆಗಳಾಗುತ್ತಾರೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮೊದಲು ಬ್ರಾಹ್ಮಣರಾಗಬೇಕಂದ್ರು. ಅಂದರೆ ಬ್ರಾಹ್ಮಣರು ಅಂದರೆ ಬ್ರಹ್ಮಜ್ಞಾನ ಬಲ್ಲವರು, ಅಂದರೆ ಬ್ರಹ್ಮಜ್ಞಾನ ಅಂದರೆ ಪರಂಧಾಮ, ಪರಮಾತ್ಮ ತಂದೆ ಎಲ್ಲಿದ್ದಾರೆ, ಆ ಬ್ರಹ್ಮಜ್ಞಾನ. ಈ ಸೃಷ್ಟಿಯನ್ನು ರಚಿಸೋರು ಯಾರು, ಹೆಂಗಿದ್ದಾರೆ, ಅವರು ರಚನೆ ಮಾಡ್ತಾರೆ, ಪಾಲನೆ ಮಾಡ್ತಾರೆ, ವಿನಾಶ ಮಾಡ್ತಾರೆ, ಈ ಎಲ್ಲ ಸತ್ಯಜ್ಞಾನ ಪರಮಾತ್ಮ ತಂದೆಯ ಸತ್ಯಜ್ಞಾನನ ನಾವು ತಿಳ್ಕೋಬೇಕು. ಆಗ ತಿಳ್ಕೊಂಡಾಗ ಪರಮಾತ್ಮ ತಂದೆನ ತಿಳ್ಕೊಂಡಾಗ ಈ ಆತ್ಮ ರಾಜ ಆಗಬೇಕು. ರಾಜ ಆದಾಗ ಈ ಕರ್ಮೇಂದ್ರಿಯಗಳನ್ನ ಮತ್ತು ಸೂಕ್ಷ್ಮೇಂದ್ರಿಯ ಮನಸ್ಸು ಬುದ್ಧಿ ಸಂಸ್ಕಾರಗಳನ್ನ ಇವನ್ನೆಲ್ಲ ದೈವಿ ಗುಣಗಳಂತೆ ನಡೆಸಿದಾಗ ದೇವತೆಗಳಾಗ್ತೀವಿ. ಆತ್ಮ ರಾಜ ಆಗಬೇಕು. ಈ ರಾಜಯೋಗದಿಂದಲೇ ನೀವು ದೇವತೆಗಳಾಗ್ತೀರಿ ಅಂತಾರೆ. ಆ ದೇವತೆಗಳಾಗೋದು ಕೂಡ ಯಾವಾಗ, ಬ್ರಹ್ಮಜ್ಞಾನ ಓಂ ಪಡೆದಾಗ, ಅಂದರೆ ಈ ಪರಮಾತ್ಮ ತಂದೆಯ ಜ್ಞಾನ ಪಡೆಯೋದ್ರಿಂದಲೇ ಬ್ರಹ್ಮನ ಮುಖ ಸಂತಾನರು ಆದಾಗೆ ನಾವು ದೇವತೆಗಳಾಗಲು ಸಾಧ್ಯ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ: ಎಲ್ಲ ಸತ್ಸಂಗಗಳಿಗಿಂತ ನಿಮ್ಮ ಈ ಸತ್ಸಂಗವು ಯಾವ ಮಾತಿನಲ್ಲಿ ಭಿನ್ನವಾಗಿದೆ? ಉತ್ತರ: ಅನ್ಯ ಸತ್ಸಂಗಗಳಲ್ಲಿ ಯಾವುದೇ ಗುರಿ ಉದ್ದೇಶವಿರುವುದಿಲ್ಲ. ಅಲ್ಲದೆ ಹಣ ಅಧಿಕಾರ ಎಲ್ಲವನ್ನೂ ಕಳೆದುಕೊಂಡು ಅಲೆಯುತ್ತಿರುತ್ತಾರೆ. ಈ ಸತ್ಸಂಗದಲ್ಲಿ ನೀವು ಅಲೆದಾಡುವುದಿಲ್ಲ. ಇದು ಸತ್ಸಂಗದ ಜೊತೆಗೆ ಶಾಲೆಯೂ ಆಗಿದೆ. ಶಾಲೆಯಲ್ಲಿ ಓದುತ್ತಾರೆಯೇ ಹೊರತು ಅಲೆದಾಡುವುದಿಲ್ಲ. ವಿದ್ಯೆ ಎಂದರೆ ಸಂಪಾದನೆ. ಎಷ್ಟು ನೀವು ಓದಿ ಧಾರಣೆ ಮಾಡುತ್ತೀರಿ ಮತ್ತು ಮಾಡಿಸುತ್ತೀರಿ, ಅಷ್ಟು ಸಂಪಾದನೆ ಇದೆ. ಈ ಸತ್ಸಂಗದಲ್ಲಿ ಬರುವುದೆಂದರೆ ಲಾಭವೇ ಲಾಭ. ಅಂದರೆ ಬೇರೆ ಕಡೆ ಸತ್ಸಂಗಗಳಿಗೆ ಹೋಗ್ತೀವಲ್ಲ, ಅಲ್ಲಿ ಏನು ಇವಾಗ ಜೀವನ ಮಾಡೋದು ಯಾವುದು? ಆತ್ಮ. ಅದು ಸುಖದ ಜೀವನ ಮಾಡೋಕ್ಕೆ ಅದಕ್ಕೇನು ಬೇಕು? ಗುಣಗಳು, ಶಕ್ತಿಗಳು, ಜ್ಞಾನ ಎಲ್ಲದನ್ನು ತುಂಬ್ಕೋಬೇಕು. ಬಟ್ ಯಾವ ಸತ್ಸಂಗದಾಗೂ ಆತ್ಮದ ಜ್ಞಾನ ಕೊಡಲ್ಲ. ಇಲ್ಲೇನು ಆತ್ಮದ ಜ್ಞಾನ ಕೊಡ್ತಾರೆ ಶಿವತಂದೆ. ಮತ್ತು ಅದರ ಜೀವನದ ಸುಖದ ಜೀವನಕ್ಕೆ ಏನು ಬೇಕೋ ಎಲ್ಲದನ್ನು ಈಗ ನಾವು ತುಂಬಿಕೋಬೇಕು. ಮತ್ತು ಗುರಿ ಏನು? ಸಂಪೂರ್ಣ 100% ತುಂಬಿಕೊಂಡ್ರೆ ಲಕ್ಷ್ಮೀನಾರಾಯಣರಾಗ್ತೀವಿ. ಇದ್ರಾಗ ಗುರಿ ಉದ್ದೇಶ ಐತೆ. ಜ್ಞಾನ ತುಂಬ್ಕೋಬೇಕು, ಸುಖದ ಜೀವನಕ್ಕೆ ಬೇಕಾಗೋ ಆಸ್ತಿನ ತುಂಬ್ಕೋಬೇಕು. ಇದೆಲ್ಲ ಸಂಪಾದನೆ, ಸುಖವೇ ಸುಖ ಈ ಸತ್ಸಂಗದಲ್ಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಅಲ್ದಾಡ್ತಾರೆ ಅಂದರು ಬಾಬಾ. ಅಂದ್ರೇನು? ಈಗ ಆತ್ಮ ದುಃಖದಾಗೈತೆ. ಯಾಕೆ? ಪಾಪ ಐತೆ. ಆ ಪಾಪನ ಭಸ್ಮ ಮಾಡೋದು ಪರಮಾತ್ಮ ತಂದೆ ಮಾತ್ರ. ಅಲ್ಲಿ ಮತ್ತು ಇನ್ನು ಯಾವ ಸತ್ಸಂಗಗಳಿಗೂ ಪರಮಾತ್ಮನ ಜೊತೆ ಯಾವ ರೀತಿ ಕನೆಕ್ಟ್ ಆಗಬೇಕನ್ನೋ ಜ್ಞಾನ ಇಲ್ಲ. ಅಲ್ಲಿ ಭಗವಂತನ ಜೊತೆ ಕನೆಕ್ಟ್ ಆಗಲ್ಲ, ಅವ್ರ ಪಾಪ ಸುಡಲ್ಲ. ಅವ್ರು ಬಿಟ್ಟು ಇನ್ಯಾರು ತಗೋದ್ರೆ ಸುಖ ಸಿಗ್ತತ್ತೇನೋ ಅಂತ ಅಲಿತಾನೆ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ಇಲ್ಲೇನು ನಮಗೆ ಶಾಂತಿ, ಸುಖ ಎಲ್ಲವುದು, ಬಾಬನ ಪ್ರೀತಿ, ತಂದೆ ಪ್ರೀತಿ ಎಲ್ಲದು ಸಿಕ್ಬಿಡ್ತು. ಸಂತುಷ್ಟ ಮಣಿಗಳಾಗ್ಬಿಟ್ವಿ ಈ ಸತ್ಸಂಗದಲ್ಲಿ ನಾವು. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಆತ್ಮಿಕ ಮಕ್ಕಳೇ, ಈ ಕಿವಿಗಳ ಮೂಲಕ ಕೇಳುತ್ತೀರಿ. ದೇಹದ್ದಿನ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಇದನ್ನು ಪದೇ ಪದೇ ಕೇಳುವುದರಿಂದ ಬುದ್ಧಿಯ ಅಲೆದಾಟವು ನಿಂತು ಸ್ಥಿರವಾಗಿ ಬಿಡುತ್ತದೆ. ಅಂದರೆ ಪದೇ ಪದೇ ಆತ್ಮ ಅನ್ನೋದರಿಂದ ದೇಹದ ಜಗತ್ತಿನ ವಿಚಾರಗಳು ಏನಾಗ್ತವೆ, ನಮಗೆ ಕಡಿಮೆ ಆಗ್ತವೆ. ಸದಾ ಪರಂಧಾಮದಲ್ಲೇ ಬುದ್ಧಿ ಇರ್ತತೆ. ಮನಸ್ಸು ಶಾಂತ ಆಗಿ ವಿಚಾರಗಳು ಸ್ತಬ್ಧ ಆಗ್ತವೆ. ಆ ಸ್ಥಿತಿ ಆಗ್ತತೆ ಅಂತ, ಅಲ್ದಾಟ ನಿಲ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ.
ತಮ್ಮನ್ನು ಆತ್ಮನೆಂದು ತಿಳಿದು ಕುಳಿತು ಬಿಡುತ್ತೀರಿ. ಮಕ್ಕಳು ತಿಳಿಯುತ್ತೀರಿ, ಇಲ್ಲಿ ನಾವು ದೇವತೆಗಳಾಗಲು ಬಂದಿದ್ದೇವೆ. ನಾವು ದತ್ತು ಮಕ್ಕಳಾಗಿದ್ದೇವೆ ಶಿವತಂದೆಗೆ. ನಾವು ಬ್ರಾಹ್ಮಣರೇ ಓದುತ್ತೇವೆ. ಏನು ಓದುತ್ತೇವೆ? ಬ್ರಾಹ್ಮಣರಿಂದ ದೇವತೆಗಳಾಗಲು ಯಾವ ಮಕ್ಕಳಾದರೂ ಏನು ಓದುತ್ತೇವೆ? ಬ್ರಾಹ್ಮಣರಿಂದ ದೇವತೆಗಳಾಗಲು ಯಾವ ಮಕ್ಕಳಾದರೂ ಕಾಲೇಜಿಗೆ ಹೋಗುತ್ತಾರೆಂದರೆ ಈಗ ನಾವು ಓದಿ ಡಾಕ್ಟರ್, ಇಂಜಿನಿಯರ್ ಆಗುತ್ತೇವೆ ಎಂದು ತಿಳಿಯುತ್ತಾರೆ. ಕುಳಿತಿದ್ದಂತೆ ತಕ್ಷಣ ನೆನಪಿಗೆ ಬರುತ್ತದೆ, ತಾವು ಸಹ ಬ್ರಹ್ಮರವರ ಮಕ್ಕಳು, ಬ್ರಾಹ್ಮಣರಾಗುತ್ತೀರಿ. ಅಂದಾಗ ನಾವೇ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ ಎಂದು ತಿಳಿಯುತ್ತೀರಿ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೆಂದು ಗಾಯನವಿದೆ. ಆಗುವವರು ಯಾರು? ಹಿಂದೂಗಳೆಲ್ಲರೂ ದೇವತೆಗಳಾಗುವುದಿಲ್ಲ. ವಾಸ್ತವದಲ್ಲಿ ಹಿಂದೂ ಎಂಬುದು ಯಾವುದೇ ಧರ್ಮವಿಲ್ಲ. ಆದಿ ಸನಾತನ ಧರ್ಮವು ಹಿಂದೂ ಧರ್ಮವಲ್ಲ. ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು? ಯಾರನ್ನಾದರೂ ಕೇಳಿದರೆ ಅವರು ತಬ್ಬಿಬ್ಬಾಗುತ್ತಾರೆ. ಅಜ್ಞಾನದಿಂದ ಈ ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ. ಹಿಂದೂಸ್ಥಾನದಲ್ಲಿರುವವರು ಕಾರಣ ತಮ್ಮನ್ನು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ. ವಾಸ್ತವದಲ್ಲಿ ಇದರ ಹೆಸರು ಭಾರತವಾಗಿದೆ, ಹಿಂದೂಸ್ಥಾನವಲ್ಲ. ಭಾರತ ಖಂಡವೆಂದು ಹೇಳಲಾಗುತ್ತದೆ ಹೊರತು ಹಿಂದೂಸ್ಥಾನ ಖಂಡವೆಂದಲ್ಲ. ಅಪವಿತ್ರರಾಗುವ ಕಾರಣ ತಮ್ಮನ್ನು ದೇವತೆಗಳೆಂದಂತೂ ತಿಳಿಯಲು ಸಾಧ್ಯವಿಲ್ಲ. ದೇವಿ ದೇವತೆಗಳು ಪವಿತ್ರರಾಗಿದ್ದರು. ಈಗ ಆ ಧರ್ಮವಿಲ್ಲ. ಮತ್ತೆಲ್ಲ ಧರ್ಮಗಳು ನಡೆದು ಬರುತ್ತವೆ. ಬುದ್ಧನದು ಬೌದ್ಧ ಧರ್ಮ, ಇಬ್ರಾಹಿಂದು ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ನದು ಕ್ರಿಶ್ಚಿಯನ್ ಧರ್ಮ. ಬಾಕಿ ಹಿಂದೂ ಧರ್ಮದವರದು ಯಾರೂ ಇಲ್ಲ. ಹಿಂದೂ ಧರ್ಮದವರು ಯಾರೂ ಇಲ್ಲ. ಈ ಹಿಂದೂಸ್ಥಾನವೆಂಬ ಹೆಸರು ವಿದೇಶಿಯರು ಇಟ್ಟಿದ್ದಾರೆ. ಪತಿತರಾಗಿರುವ ಕಾರಣ ತಮ್ಮನ್ನು ದೇವತಾ ಧರ್ಮದವರೆಂದು ತಿಳಿದುಕೊಳ್ಳುವುದಿಲ್ಲ. ತಂದೆಯು ತಿಳುವಳಿಕೆ ನೀಡಿದ್ದಾರೆ. ಈ ಆದಿ ಸನಾತನ ದೇವಿ ದೇವತಾ ಧರ್ಮವು ಬಹಳ ಹಳೆಯದಕ್ಕಿಂತ ಹಳೆಯದಾಗಿದೆ. ಪ್ರಾರಂಭದ ಧರ್ಮ ಯಾವುದು? ದೇವಿ ದೇವತಾ ಧರ್ಮ. ಹಿಂದೂ ಧರ್ಮವೆಂದು ಹೇಳುವುದಿಲ್ಲ. ಅಂದರೆ ಸತ್ಯಯುಗ ತ್ರೇತಾಯುಗದಾಗ ಯಾವ ಧರ್ಮ? ದೈವಿ ಗುಣಗಳಿಂದ ನಡೀತಾ ಇದ್ವಿ. ಶಾಂತಿ, ಪ್ರೀತಿ, ಕರುಣೆ. ಈಗ ಬಾಬಾ ಏನು ಹೇಳ್ತಾ ಇದ್ದಾರೆ? ನೀವು ಬ್ರಹ್ಮರವರ ದತ್ತು ಮಕ್ಕಳು, ಬ್ರಾಹ್ಮಣರಾದಿರಿ. ಬ್ರಾಹ್ಮಣರಿಂದ ದೇವತೆಗಳಾಗಲು ಓದುತ್ತೀರಿ. ಹಿಂದೂಗಳಿಂದ ದೇವತೆಗಳಾಗಲು ಓದುತ್ತೇವೆಂದು ಹೇಳುವುದಿಲ್ಲ. ಬ್ರಾಹ್ಮಣರಿಂದಲೇ ದೇವತೆಗಳಾಗುತ್ತೀರಿ. ಇದನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಬೇಕಾಗಿದೆ. ಈಗಂತೂ ನೋಡಿ, ಅನೇಕ ಧರ್ಮಗಳಾಗಿವೆ. ಇನ್ನೂ ಸ್ಥಾಪನೆಯಾಗುತ್ತಲೇ ಹೋಗುತ್ತವೆ. ಎಲ್ಲಿಯೇ ಭಾಷಣ ಮಾಡುತ್ತೀರಿ ಎಂದರೆ ಇದನ್ನು ನೀವು ತಿಳಿಸಿಕೊಡಬೇಕು. ಬಹಳ ಒಳ್ಳೆಯದು. ಈಗ ಕಲಿಯುಗವಾಗಿದೆ. ಎಲ್ಲ ಧರ್ಮಗಳು ತಮೋಪ್ರಧಾನವಾಗಿವೆ. ಈ ಚಿತ್ರದ ಬಗ್ಗೆ ನೀವು ತಿಳಿಸುತ್ತೀರಿ ಎಂದರೆ ನಾನು ಇಂಥವನಾಗಿದ್ದೇನೆ ಎಂಬ ಅಭಿಮಾನವು ದೂರವಾಗುತ್ತದೆ. ನಾವಂತೂ ಈಗ ತಮೋಪ್ರಧಾನರಾಗಿದ್ದೇವೆಂದು ತಿಳಿಯುತ್ತಾರೆ. ಮೊಟ್ಟಮೊದಲು ತಂದೆಯ ಪರಿಚಯವನ್ನು ಕೊಟ್ಟು ನಂತರ ಈ ಹಳೆಯ ಪ್ರಪಂಚವು ಬದಲಾಗುವುದಿದೆ ಎಂದು ತೋರಿಸಬೇಕು. ಅಂದರೆ ಅವರಿಗೆ ಇವಾಗ ಜನ ಹೆಂಗದಾರಂದರೆ, ನಾವು ಮಾಡ್ತಾ ಇರೋದು ಪಾಪ ಅಂತಲೂ ಗೊತ್ತಾಗ್ತಾ ಇಲ್ಲ. ಆದರೆ ನಾವು ಅವರಿಗೆ ತಿಳಿಸಿದಾಗ ಆಗ ಅವರು ಅರ್ಥ ಮಾಡ್ಕೊತಾರೆ. ಈಗ ಪಾಪ ತುಂಬಿಬಿಟ್ಟತೆ ಜಗತ್ತಿನಾಗ ಅಂತ ಅವ್ರ ಬುದ್ಧಿಯಲ್ಲಿ ಬರ್ತತೆ. ಆಗ ಪಾಪ ಮಾಡಿವಂತ ಗೊತ್ತಾದಾಗ ಅದನ್ನು ತೊಳ್ಕೊಬೇಕು ಅನ್ನೋ ಜ್ಞಾನನೂ ಬರ್ತತೆ. ತೊಳೆಯೋರು ಯಾರು ಅನ್ನೋದು ಬುದ್ಧಿಯಲ್ಲಿ ಬರ್ತತೆ. ಇದನ್ನೆಲ್ಲ ತಿಳಿಸ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಹಿಂದೂ ಎನ್ನುವ ಯಾವುದೇ ಧರ್ಮವಿಲ್ಲ. ಇರುವಂತಹ ಸ್ಥಾನವಾದ ಬ್ರಹ್ಮತತ್ವವನ್ನೇ ಈಶ್ವರನೆಂದು ತಿಳಿದುಕೊಂಡಿದ್ದಾರೆಯೋ ಹಾಗೆಯೇ ಹಿಂದೂಸ್ಥಾನದಲ್ಲಿರುವವರು ಹಿಂದೂ ಧರ್ಮದವರಾಗಿದ್ದಾರೆಂದು ತಿಳಿದುಕೊಂಡಿದ್ದಾರೆ. ಅವರದ್ದು ವ್ಯತ್ಯಾಸವಿದೆ, ನಿಮ್ಮದು ವ್ಯತ್ಯಾಸವಿದೆ. ಅಂದರೆ ಸನ್ಯಾಸಿಗಳೇನು ಪರಂಧಾಮನೇ ಭಗವಂತ, ದೇವರು ಬೈಲು ಅಂತಾರೆ. ಅವರು ಪರಮಾತ್ಮ ಬೈಲು ಅಂತಾರೆ. ಅಂದರೆ ಅವರು ಪರಂಧಾಮನ್ನೇ ಭಗವಂತ ಅಂದ್ಬಿಟ್ರು. ಆ ಪರಂಧಾಮದಲ್ಲಿ ಚಿಕ್ಕ ಪರಮಾಣುವಿನಷ್ಟು ಇರುವ ಪರಮಾತ್ಮ ಅವ್ರ ಕಣ್ಣಿಗೆ ಕಾಣಲಿಲ್ಲ. ಕೋಟಿ ಮೈಲ್ ದೂರ ಇರೋ ಪರಮಾತ್ಮ ಚಿಕ್ಕ ಬಿಂದು, ದೂರ ಹೋದಂತೆಲ್ಲ ಕಾಣಲ್ಲಲ್ಲ ವಸ್ತುಗಳು, ಆ ಬಿಂದುನ ಅವ್ರು ನೋಡಲಿಲ್ಲ. ಅದಕ್ಕೆ ಪರಂಧಾಮನೇ ಭಗವಂತ ಅಂತ ಹೇಳ್ತಾರೆ ಅವ್ರು ಸನ್ಯಾಸಿಗಳು. ಆದರೆ ನಾವು ಪರಂಧಾಮದಲ್ಲಿ ಪರಮಾತ್ಮ ಇದ್ದಾನೆ, ಅವರೇ ನಮ್ಮ ತಂದೆ ಅಂತ ಹೇಳ್ತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ನಿಮ್ಮದು ವ್ಯತ್ಯಾಸವಿದೆ, ಅವರದ್ದು ವ್ಯತ್ಯಾಸವಿದೆ. ದೇವಿ ದೇವತಾ ಎಂಬ ಹೆಸರಂತೂ ಬಹಳ ಶ್ರೇಷ್ಠವಾಗಿದೆ.
ಇವರಂತೂ ದೇವತೆ ಹಾಗೆ ಎಂದು ಹೇಳುತ್ತಾರೆ. ಯಾರಲ್ಲಾದರೂ ಒಳ್ಳೆಯ ಗುಣವಿದ್ದರೆ ಇವರಲ್ಲಿ ದೈವಿ ಗುಣವಿದೆ ಎಂದು ಹೇಳುತ್ತಾರೆ. ನೀವು ತಿಳಿದುಕೊಳ್ಳುತ್ತೀರಿ, ಈ ರಾಧಾಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣ ಆಗುತ್ತಾರೆ. ಅವರಿಗೆ ವಿಷ್ಣು ಎಂದು ಹೇಳಲಾಗುತ್ತದೆ. ಚಿತ್ರವಂತೂ ಎಲ್ಲರದ್ದು ಇದೆ, ಆದರೆ ಯಾರಿಗೂ ತಿಳಿದಿಲ್ಲ. ನೀವು ಮಕ್ಕಳಿಗೀಗ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ತಂದೆಯನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ. ಬಾಯಲ್ಲಿ ಭಗವಂತನ ಹೆಸರು ಬರದೇ ಇರುವಂಥ ಯಾವುದೇ ಮನುಷ್ಯರಿಲ್ಲ. ಭಗವಂತನಿಗೆ ನಿರಾಕಾರನೆಂದು ಹೇಳಲಾಗುತ್ತದೆ, ಆದರೆ ನಿರಾಕಾರ ಎಂಬುದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಈಗ ನೀವು ಎಲ್ಲವನ್ನೂ ಅರಿತುಕೊಳ್ಳುತ್ತೀರಿ. ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತೀರಿ. ನೋಡ್ರಿ, ಕಲ್ಲು ಬುದ್ಧಿ ಅಂದರೆ ಇವತ್ತು ಮಕ್ಕಳಿಗೆ ನಮ್ಮ ತಂದೆ ತಾಯಿ ನಮಗೆ ಆಗಿ ಕಷ್ಟ ಬೀಳ್ತಾರೆ ಅಂತ ಕೂಡ ವಿಚಾರಗಳಿಲ್ಲ. ಅವರಿಗಾಗಿ ಭವಿಷ್ಯ ಕೊಟ್ಟ ತಂದೆ ತಾಯಿಗಳಿಗೆ ಎಷ್ಟು ದುಃಖ ಕೊಡ್ತಾ ಇದ್ದಾರೆ ವಯಸ್ಸಾದ ಮೇಲೆ. ಅಂದರೆ ಕಲ್ಲು ಬುದ್ಧಿ. ಈಗ ನಾವು ಬಾಬಾ ನೆನಪು ಮಾಡೋದ್ರಿಂದ ಪಾರಸ ಬುದ್ಧಿಯವರಾಗ್ತೀವಿ. ಅಂದರೆ ಪುಣ್ಯ ಅಂದ್ರೇನು, ಪಾಪ ಅಂದ್ರೇನು, ಪಾಪ ಮಾಡಿದರೆ ಅನುಭವಿಸ್ಬೇಕಾಗ್ತೈತೆ, ಎಲ್ಲ ವಿಚಾರಗಳು ಈಗ ನಮ್ಮಲ್ಲಿ ಬರ್ತಾ ಇದ್ದಾವೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಈ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತೀರಿ. ಈ ಜ್ಞಾನವು ಭಾರತವಾಸಿಗಳಿಗಾಗಿಯೇ ಇದೆ, ಅನ್ನ ಧರ್ಮದವರಿಗಲ್ಲ. ಈಗ ಮೂಲ ಧರ್ಮವೇ ಇಲ್ಲ, ಮೊದಲ ಮೂಲ ಧರ್ಮವೇ ಇಲ್ಲ. ಅಂದರೆ ಆ ದೈವಿ ಗುಣಗಳಿಂದ ನಡ್ಕೊಳ್ಳೋ ಶಕ್ತಿನೇ ಇಲ್ಲ. ಈಗ ಉಳಿದೆಲ್ಲವೂ ಇದೆ. ಇದಕ್ಕಾಗಿ ಆಲದ ಮರದ ಉದಾಹರಣೆ ಸರಿಯಾಗಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ತಳಹದಿಯೇ ಇಲ್ಲ, ಬಾಕಿ ಪೂರ್ಣ ವೃಕ್ಷವು ನಿಂತಿದೆ. ಆದ್ದರಿಂದಲೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತೆಂದು ಹೇಳುತ್ತಾರೆ, ಹಿಂದೂ ಧರ್ಮವಲ್ಲ. ನೀವೀಗ ಬ್ರಾಹ್ಮಣರಾಗಿದ್ದೀರಿ. ದೇವತೆಗಳಾಗಲು ಮೊದಲು ಅವಶ್ಯವಾಗಿ ಬ್ರಾಹ್ಮಣರಾಗಬೇಕಾಗುತ್ತದೆ. ಶೂದ್ರ ವರ್ಣ ಮತ್ತು ಬ್ರಾಹ್ಮಣ ವರ್ಣವೆಂದು ಹೇಳಲಾಗುತ್ತದೆ, ಶೂದ್ರ ರಾಜವಂಶವೆಂದು ಹೇಳುವುದಿಲ್ಲ. ರಾಜರು ರಾಣಿಯರು ಇದ್ದಾರೆ. ಮೊದಲು ದೇವಿ ದೇವತಾ ಮಹಾರಾಜ ಮಹಾರಾಣಿಯರಿದ್ದರು. ಇಲ್ಲಿ ಹಿಂದೂ ಮಹಾರಾಜ ಮಹಾರಾಣಿಯರಿದ್ದಾರೆ. ಭಾರತವಂತೂ ಒಂದೇ ಆಗಿದೆ. ಅಂದ ಮೇಲೆ ಅದು ಹೇಗೆ ಬೇರೆ ಬೇರೆ ಆಯಿತು? ಅವರ ಹೆಸರು ಗುರುತನ್ನೇ ಮರೆಮಾಡಿಬಿಟ್ಟಿದ್ದಾರೆ. ಕೇವಲ ಚಿತ್ರಗಳಿವೆ. ನಂಬರ್ 1 ಸೂರ್ಯವಂಶಿ ಆಗಿದ್ದಾರೆ. ರಾಮನಿಗೆ ಸೂರ್ಯವಂಶಿ ಎಂದು ಹೇಳುವುದಿಲ್ಲ. ಅಂದರೆ ರಾಮನಿಗೆ ಸೂರ್ಯವಂಶಿ ಅಂತ ಅಂದರೆ ಸೂರ್ಯವಂಶದವ್ರು ಹೆಂಗಿರ್ತಾರೆ? ಲಕ್ಷ್ಮೀನಾರಾಯಣರದು ಏನಾದರೂ ಸ್ವಲ್ಪ ಆದರೂ ಅವರ ಕಥೆಗಳಲ್ಲಿ ಏನಾದರೂ ಕೇಳಿವ ನಾವು? ನಾರಾಯಣ ಹಂಗಿದ್ದ, ಹಿಂಗೆ ತಪ್ಪು ಮಾಡ್ದ, ಅವ್ರಿಗಿದು ಮಾಡಿದೆ, ಏನಾದರೂ ಕೇಳಿವ? ಇಲ್ಲ. ಅಂದರೆ ಅವರು 24 ಕ್ಯಾರೆಟ್ ಬಂಗಾರದಷ್ಟು ಪ್ಯೂರ್ ಇರ್ತೈತೆ ಅವ್ರ ಆತ್ಮ. ರಾಮಂದ್ರಾಗ ನೋಡಿದರೆ ಏನು ತೋರಿಸಿದ್ರು? ಆಗಲೇ ರಾವಣ ಬಂದ, ಸೀತೆನ ಕದ್ಕೊಂಡು ಹೋದ, ರಾಮ ಯುದ್ಧ ಮಾಡಿದ, ಇವೆಲ್ಲ ತೋರಿಸಿದ್ದಾರೆ. ಅಂದರೆ ಆಗಲೇ ಅವರಲ್ಲಿ ಸ್ವಲ್ಪ 22 ಕ್ಯಾರೆಟ್ ಬಂಗಾರದಾಗ ಹೆಂಗೆ ಬೇರೆತ್ತು ಎಲ್ಲದಕ್ಕೂ ಕಲಿತತ್ತೋ ಬೇರೆ ಲೋಹಗಳೆಲ್ಲ, ಅಂದರೆ ಅದರಂತೆ ನಮ್ಮ ಆತ್ಮದಲ್ಲಿ ಕೂಡ ಸ್ವಲ್ಪ ಸೇರ್ಪಡೆ ಆಗ್ತದೆ ವಿಕಾರಿ ಗುಣಗಳು. ಅದಕ್ಕೆ ರಾಮ ಸಂಪೂರ್ಣ ಅಲ್ಲ, ನಾರಾಯಣ ಸಂಪೂರ್ಣ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನೀವು ಸೂರ್ಯವಂಶೀಯರಾಗಲು ಬಂದಿದ್ದೀರೇ ಹೊರತು ಚಂದ್ರವಂಶೀಯರಾಗುವುದಕ್ಕಲ್ಲ. ಅಂದರೆ ನಿಮ್ಮ ಮಾಯ ಮೇಲೆ 63 ಜನ್ಮದ ಮೇಲೆ ಪಾಪದ ಮೇಲೆ ಸಂಪೂರ್ಣ ಪಾಪ ಭಸ್ಮ ಮಾಡಿಕೊಂಡ್ರೆ ಸತ್ಯಯುಗ ಸೂರ್ಯವಂಶಿ. ಇನ್ನೂ ನಿಮ್ಮ ಕರ್ಮಜಗಳ ಜೊತೆಗೆ ಹೋರಾಡ್ತಾನೆ ಅದಿರಿ, ಯುದ್ಧ ಮಾಡ್ತಾನೆ ಅದಿರಿ ಅಂದರೆ ತ್ರೇತಾಯುಗ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಇದು ರಾಜಯೋಗವಲ್ಲವೇ? ನಾವು ಈ ಲಕ್ಷ್ಮೀನಾರಾಯಣರಾಗುತ್ತೇವೆಂದು ನಿಮ್ಮ ಬುದ್ಧಿಯಲ್ಲಿದೆ, ಮನಸ್ಸಿನಲ್ಲಿಯೂ ಖುಷಿ ಇರುತ್ತದೆ. ತಂದೆಯು ನಮ್ಮನ್ನು ಮಹಾರಾಜ ಮಹಾರಾಣಿಯರನ್ನಾಗಿ ಮಾಡಲು ಓದಿಸುತ್ತಾರೆ. ಇದೇ ಸತ್ಯವಾದ ಸತ್ಯನಾರಾಯಣ ಕಥೆಯಾಗಿದೆ. ಮೊದಲು ಜನ್ಮಾಂತರದಿಂದ ಈ ಸತ್ಯನಾರಾಯಣ ಕಥೆಯನ್ನು ಕೇಳುತ್ತಾ ಬಂದಿದ್ದೀರಿ, ಆದರೆ ಅದ್ಯಾವುದೂ ಸತ್ಯ ಕಥೆಯಲ್ಲ. ಭಕ್ತಿ ಮಾರ್ಗದಲ್ಲಿ ಎಂದೂ ಮನುಷ್ಯರಿಂದ ದೇವತೆಗಳಾಗುವುದಿಲ್ಲ. ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಎಲ್ಲರೂ ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ಅಂದರು. ಎಲ್ಲ ಮನುಷ್ಯರು ಮುಕ್ತಿ ಜೀವನ್ಮುಕ್ತಿಯನ್ನು ಅವಶ್ಯವಾಗಿ ಪಡೆಯುತ್ತಾರೆ. ಅಂದ್ರೇನು? ಆತ್ಮ
ಎಲ್ಲ ಆತ್ಮಗಳು ಜೀವನ್ಮುಕ್ತಿಯಲ್ಲಿ ಬರೋದಿಲ್ಲ. ಆದರೆ ಮನುಷ್ಯರು ಜೀವನ್ಮುಕ್ತಿ ಪಡಿತಾರೆ ಅಂದ್ರೇನು, ಈಗ ಕ್ರಿಶ್ಚಿಯನ್ ಧರ್ಮದ ಆತ್ಮ ಅದು ಇಳಿಯದೆಯಲ್ಲಿ 2000 ಇಸ್ವಿ ಆದಮೇಲೆ ಇಳಿತತೆ. ಅವ ಸತ್ಯಯುಗ ತ್ರೇತಾಯುಗ ಇರ್ತತಾ? ಇಲ್ಲ. ಮುಕ್ತಿಯನ್ನು ಎಲ್ಲರೂ ಪಡಿತಾರೆ, ಪರಂಧಾಮಕ್ಕೆ ಹೋಗ್ತಾರೆ, ಆದರೆ ಶಿಕ್ಷೆ ಅನುಭವಿಸಿ ಹೋಗ್ತಾರೆ ಪಾಪಗಳಿತ್ತು ಅಂದರೆ. ಮತ್ತು ಇನ್ನೇನು, ಮತ್ತು ಪಾವನ ಆತ್ಮನೇ ಇಳಿತೈತಲ್ಲ, ಅದು ಅವರು ಕಲಿಯುಗದಾಗೆ ಇಳಿದಿರಲಿ, ಆದರೆ ಮೊದಲು ಅವರ ಜೀವನ ಹೆಂಗಿರ್ತತೆ, ಯಾವ ದುಃಖನೂ ಇರಲ್ಲ. ಯಾಕಂದ್ರೆ ಆತ್ಮ ಪಾವನವಾಗಿದ್ದು ಇಳಿದಿರ್ತತಲ್ಲ, ಯಾರ ಜೊತೆಗೂ ಏನು ಲೆಕ್ಕಾಚಾರ ಇರಲ್ಲಲ್ಲ, ಸುಖವಾಗೇ ಇರ್ತತೆ. ಮೊದಲನೇ ಜನ್ಮ ಜೀವನ ಮುಕ್ತಿ. ಜೀವನದಲ್ಲಿ ಯಾವ ಬಂಧನವೂ ಇರಲ್ಲ, ಕರ್ಮ ಇರಲ್ಲಲ್ಲ, ಕಾಯಿಲೆಯ ಬಂಧನ, ಕೆಟ್ಟ ಸಂಬಂಧಗಳ ಬಂಧನ, ವಸ್ತುಗಳ ಅಪ್ರಾಪ್ತಿಯ ಬಂಧನ ಏನೂ ಇರೋದಿಲ್ಲ. ಎಲ್ಲ ಆತ್ಮಗಳು ಎಲ್ಲ ಮನುಷ್ಯರು ಮೊದಲನೇ ಜೀವನ ಯಾವ ಯುಗದಲ್ಲೇ ಇಳಿಲಿ, ಬಟ್ ಮೊದಲನೇ ಜನ್ಮದಲ್ಲಿ ಅವರು ಪಾವನ ಆತ್ಮ ಪರಂಧಾಮದ ಇಳಿತತ್ತಲ್ಲ, ಅವರ ಮುಕ್ತಿ ಜೀವನ್ಮುಕ್ತಿಯಲ್ಲೇ ಇರ್ತತೆ ಅಂತ. ಇದನ್ನು ವಿಚಾರ ಸಾಗರ ಮಂಥನ ಮಾಡಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಜೀವನ ಬಂಧನದಲ್ಲೂ ಅರ್ಧ ಸಮಯ ಈಗ ಎಲ್ಲರೂ ಬಂಧನದಲ್ಲಿದ್ದಾರೆ. ಮೇಲಿನಿಂದ ಆತ್ಮವು ಇಂದು ಬಂದರೂ ಸಹ ಜೀವನ್ಮುಕ್ತಿಯಲ್ಲಿ ಬರುವುದು. ಯಾಕೆಂದರೆ ಪಾವನ ಇರ್ತತ್ತಲ್ಲ, ಜೀವನ ಬಂಧನದಲ್ಲಿ ಅಲ್ಲ. ಅರ್ಧ ಸಮಯ ಜೀವನ್ಮುಕ್ತಿ, ಇನ್ನೂ ಅರ್ಧ ಸಮಯ ಜೀವನ ಬಂಧನದಲ್ಲಿ ಹೋಗುತ್ತಾರೆ. ನಾಟಕವು ಹೀಗೇ ಮಾಡಲ್ಪಟ್ಟಿದೆ. ಈ ಬೇಹದ್ದಿನ ನಾಟಕದ ಆಟದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ. ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ. ನಾವು ಆತ್ಮಗಳು ಇಲ್ಲಿನ ನಿವಾಸಿಗಳಲ್ಲ, ಅಲ್ಲಿಂದ ಹೇಗೆ ಬರುತ್ತೇವೆ ಎಂಬ ಎಲ್ಲ ಮಾತುಗಳನ್ನು ತಂದೆಯು ತಿಳಿಸುತ್ತಾರೆ. ಕೆಲವು ಆತ್ಮರು ಇಲ್ಲಿಯೇ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಇರುತ್ತಾರೆ. ನೀವು ಮಕ್ಕಳಿಗೆ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೆ ಇಡೀ ವಿಶ್ವದ ಇತಿಹಾಸ ಭೂಗೋಳವು ಬುದ್ಧಿಯಲ್ಲಿದೆ. ಬೇಹದ್ದಿನ ತಂದೆಯು ಮೇಲೆ ಕುಳಿತು ಏನು ಮಾಡುತ್ತಾರೆಂಬುದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ಆದ್ದರಿಂದ ಕಲ್ಲು ಬುದ್ಧಿಯವರೆಂದು ಹೇಳಲಾಗುತ್ತದೆ. ನೀವು ಸಹ ಮೊದಲು ಹಾಗೆಯೇ ಇದ್ದೀರಿ. ಈಗ ತಂದೆಯು ನಿಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿದ್ದಾರೆ. ನೀವು ಬಡತನ, ಸಾಧಾರಣ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ. ನೀವು ಸ್ವಚ್ಛ ಬುದ್ಧಿಯವರಾಗಿದ್ದೀರಿ. ಸ್ವಚ್ಛ ಎಂದು ಪವಿತ್ರರಿಗೆ ಹೇಳಲಾಗುತ್ತದೆ. ತುಚ್ಛ ಬುದ್ಧಿಯವರು ಅಪವಿತ್ರರಾದರು. ನೀವೀಗ ನೋಡಿ ಏನಾಗುತ್ತಿದ್ದೀರಿ. ಶಾಲೆಯಲ್ಲಿಯೂ ಸಹ ವಿದ್ಯೆಯಿಂದ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ನಿಮ್ಮ ವಿದ್ಯೆಯು ಅತಿ ಶ್ರೇಷ್ಠವಾಗಿದೆ. ಇದರಿಂದ ನೀವು ರಾಜ್ಯ ಪದವಿಯನ್ನು ಪಡೆಯುತ್ತೀರಿ. ಅವರಂತೂ ದಾನ ಪುಣ್ಯ ಮಾಡುವುದರಿಂದ ರಾಜನ ಬಳಿ ಹೋಗಿ ಜನ್ಮ ತೆಗೆದುಕೊಳ್ಳುತ್ತಾರೆ, ನಂತರ ರಾಜರಾಗುತ್ತಾರೆ. ಆದರೆ ನೀವು ಈ ವಿದ್ಯೆಯಿಂದ ರಾಜರಾಗುತ್ತೀರಿ. ನೀವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತೇನೆಂದು ತಂದೆಯು ಹೇಳುತ್ತಾರೆ. ತಂದೆಯ ವಿನಃ ರಾಜಯೋಗವನ್ನು ಮತ್ತಾರೂ ಕಲಿಸಲು ಸಾಧ್ಯವಿಲ್ಲ. ತಂದೆಯೇ ನಿಮಗೆ ರಾಜಯೋಗದ ವಿದ್ಯೆಯನ್ನು ಓದಿಸುತ್ತಾರೆ, ಮತ್ತೆ ನೀವು ಅನ್ಯರಿಗೆ ತಿಳಿಸುತ್ತೀರಿ. ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ. ನೀವು ಪತಿತರಿಂದ ಪಾವನರಾಗುತ್ತೀರಿ ಮತ್ತು ಚಕ್ರವನ್ನು ತಿಳಿಯುವುದರಿಂದ ಸತ್ಯಯುಗದಲ್ಲಿ ಚಕ್ರವರ್ತಿ ರಾಜರಾಗಿ ಬಿಡುತ್ತೀರಿ. ಚಕ್ರವನ್ನು ತಿಳಿಯುವುದರಿಂದ ಅಂದ್ರೇನು, ಮುಂದೆ 5000 ವರ್ಷದ ಕೆಳಗೆ ಎಂಥ ಜಗತ್ತು ಇತ್ತು, ಅಲ್ಲಿ ಆ ಜೀವನ ನಮಗೆ ಬೇಕು ಅಂದರೆ ಇವಾಗ ಎಷ್ಟು ತುಂಬ್ಕೋಬೇಕು ನಾವು ಆತ್ಮದಾಗ ದೈವಶಕ್ತಿ, ಈ ಎಲ್ಲದು ನಾವು ತಿಳ್ಕೊಳ್ಳೋದ್ರಿಂದ ಮತ್ತೆ ಏನಾಗ್ತೀವಿ, ಚಕ್ರವರ್ತಿ ರಾಜರಾಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಇದನ್ನು ತಿಳಿಸುವುದು ಬಹಳ ಸಹಜವಾಗಿದೆ. ಯಾರಿಗಾದರೂ ತಿಳಿಸುವಿರಿ ಎಂದರೆ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಿ. ತಂದೆಯು ತಿಳಿಸುತ್ತಾರೆ, ಅನೇಕರು ಧರ್ಮಗಳಲ್ಲಿ ಹೊರಟು ಹೋಗಿದ್ದಾರೆ. ಬೌದ್ಧಿ, ಮುಸ್ಲಿಮಾನ್ ಮೊದಲಾದವರು ಅನೇಕರಾಗಿ ಬಿಟ್ಟಿದ್ದಾರೆ. ಭಯದಿಂದಲೂ ಸಹ ಮುಸ್ಲಿಮಾನರಾಗಿದ್ದಾರೆ, ಅನೇಕರು ಬೌದ್ಧಿಯರಾಗಿದ್ದಾರೆ. ಒಂದು ಬಾರಿ ಭಾಷಣದಿಂದಲೇ ಸಾವಿರಾರು ಮಂದಿ ಬೌದ್ಧಿಯರಾಗಿ ಬಿಟ್ಟರು. ಕ್ರಿಶ್ಚಿಯನ್ನರು ಸಹ ಹೀಗೆ ಒಂದು ಭಾಷಣ ಮಾಡುತ್ತಾರೆ. ಈ ಸಮಯದಲ್ಲಿ ಅವರದೇ ಎಲ್ಲಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಾಗಿದೆ. ಅಂದಾಗ ಈಗ ಮಕ್ಕಳ ಬುದ್ಧಿಯಲ್ಲಿ ಇಡೀ ಸೃಷ್ಟಿಯ ಚಕ್ರವು ಸುತ್ತುತ್ತಾ ಇರುತ್ತದೆ. ಆದ್ದರಿಂದ ನೀವು ವಿಷ್ಣುವಿಗೆ ಏಕೆ ತೋರಿಸುತ್ತಾರೆಂದು ಮನಸ್ಸಿಗೆ ನೋಡ್ರಿ. ಈ ಸಮಯದಲ್ಲಿ ಮಕ್ಕಳ ಬುದ್ಧಿಯಲ್ಲಿ ಇಡೀ ಸೃಷ್ಟಿ ಚಕ್ರವು ಸುತ್ತುತ್ತಾ ಇರುತ್ತದೆ. ಆದ್ದರಿಂದ ನೀವು ವಿಷ್ಣುವಿಗೆ ಏಕೆ ತೋರಿಸುತ್ತಾರೆಂದು ಮನುಷ್ಯರಿಗೆ ಗೊತ್ತಿಲ್ಲ. ಸ್ವದರ್ಶನ ಚಕ್ರಧಾರಿ ಎಂದು ಕೃಷ್ಣ ಅಥವಾ ನಾರಾಯಣರಿಗೆ ಹೇಳುತ್ತಾರೆ.
ಅವರ ನಡುವಿನ ಸಂಬಂಧವೇನೆಂಬುದನ್ನು ತಿಳಿಸಬೇಕು. ಅಂದರೆ ಕೃಷ್ಣ ಅಂದರೆ ಮಗುವಾಗಿದ್ದಾಗ ಕೃಷ್ಣ ಅಂತ ಹೆಸರಿಡ್ತಾರೆ. 30 ವರ್ಷ ಆದಮೇಲೆ ಪಟ್ಟಕ್ಕೆ ಕೂಡಿಸ್ತಾರೆ, ಆಗ ನಾರಾಯಣ ಅಂತ ಹೆಸರು ಬರ್ತದೆ. ಈ ಮೂವರು ಒಬ್ಬರೇ. ಬಾಬಾ ಏನಂತಾರೆ, ವಿಷ್ಣು, ಕೃಷ್ಣ, ನಾರಾಯಣ ಎಲ್ಲರೂ ಒಬ್ಬರೇ ಅಂತ ಹೇಳ್ತಾರೆ. ಅಂದ್ರೇನು, ಮಗುವಾಗಿದ್ದಾಗ ಕೃಷ್ಣ, ಪಟ್ಟಕ್ಕೆ ಕುಂತ ಮೇಲೆ ನಾರಾಯಣ ಅಂತ ಹೆಸರಾಗ್ತದೆ. ನಾರಾಯಣ ಲಕ್ಷ್ಮಿ ಇಬ್ಬರನ್ನ ಸೇರಿ ವಿಷ್ಣು ಅಂತ ಕರೀತಾರೆ. ಎಲ್ಲರೂ ಒಬ್ಬರೇ ಅಂತ ಬಾಬಾ ಹೇಳ್ತಾರೆ. ವಾಸ್ತವದಲ್ಲಿ ಈ ಸ್ವದರ್ಶನ ಚಕ್ರವಂತೂ ನೀವು ಬ್ರಾಹ್ಮಣರಿಗಾಗಿಯೇ ಇದೆ. ಜ್ಞಾನದಿಂದ ನೀವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಿ. ಬಾಕಿ ಸ್ವದರ್ಶನ ಚಕ್ರವು ಕತ್ತರಿಸುವ ಸಾಯಿಸುವ ಸಂಕೇತವಲ್ಲ. ಇವು ಜ್ಞಾನದ ಮಾತುಗಳಾಗಿವೆ. ಅಂದರೆ ಸ್ವದರ್ಶನ, ನಾನಾತ್ಮ, ನನ್ನನ್ನು ನಾನು ನೋಡ್ಕೊಳ್ಳೋದು. ನನ್ನದು ಎಷ್ಟು ಪಾತ್ರವಿದೆ, 5 ರೂಪದ ಪಾತ್ರ ಇದ್ದಾವೆ. ಪರಂಧಾಮದಲ್ಲಿ ಅನಾದಿ ಜ್ಯೋತಿ ಸ್ವರೂಪ, ಸತ್ಯಯುಗ ತ್ರೇತಾಯುಗದ ದೇವತಾ ಸ್ವರೂಪ, ನಂತರ ಪೂಜ್ಯ ಸ್ವರೂಪ, ಗುಡಿಗಳಲ್ಲಿ ದೇವತೆಯಾಗಿ ಎಲ್ಲರಿಗೆ ಶಾಂತಿ ತುಂಬೋರು ನೀವೇ. ಮತ್ತು ಬ್ರಾಹ್ಮಣ ಸ್ವರೂಪ, ಇವಾಗ ಬ್ರಹ್ಮಜ್ಞಾನ ಪಡಿತಾ ಇದ್ದೀವಿ. ನಂತರ ಎಲ್ಲ ಪಾಪಗಳನ್ನ ಭಸ್ಮ ಮಾಡ್ಕೊಂಡು ಪರಸ್ಥ ಆಗಿ ಮೇಲೆ ಹೋಗೋದು ಪರಂಧಾಮಕ್ಕೆ. ಈ 5 ಪಾತ್ರ ಮಾಡಬೇಕು. ಈ 5 ಪಾತ್ರನ ಮಾಡುವಷ್ಟು ಶಕ್ತಿಗಳು ನಮ್ಮಲ್ಲಿ ಇಮರ್ಜ್ ಮಾಡ್ಕೋಬೇಕು. ಎಷ್ಟು ಶಕ್ತಿಗಳು ನನ್ನಲ್ಲಿದ್ದಾವೆ, ನಾನು ಸಂಪೂರ್ಣತೆಗೆ ಹತ್ತಿರ ಬಂದಿದ್ದೀನ, ಇದೆಲ್ಲ ನೋಡ್ಕೊಳ್ಳೋದೇ ಸ್ವದರ್ಶನ ಚಕ್ರ. ಆಮೇಲೆ ಏನಾಯಿತು, ಈಗ ನೋಡ್ರಿ, ಸ್ವದರ್ಶನ ಚಕ್ರ ಯಾವುದೇ ತಲೆ ತೆಗಿಲಿಲ್ಲ, ಜಲಾಸಂದ್ರನ ತಲೆ ತೆಗಿಲಿಲ್ಲ. ಆದರೆ ಏನು, ಇಲ್ಲಿ ನಾನಾತ್ಮ ಶಾಂತ ಸ್ವರೂಪ ಅಂತೀವಿ. ಆಗ ಚೆಕ್ ಮಾಡ್ಕೊಳ್ಳೋದು, ನಾನು ಶಾಂತಿಯಲ್ಲಿದ್ದೀನ, ಕ್ರೋಧ ಮಾಡ್ತಾಯಿದ್ದೀನಿ. ಆಗ ನಾನು ಕ್ರೋಧ ಮಾಡ್ತೀನಿ ಅಂದಾಗ ಅಲ್ಲೇನಾಗ್ತದೆ, ಈ ಥರ ನನಗೆ ಆಸುರಿ ಗುಣ ಇತ್ತು ಅಂದರೆ ನಾನು ಸತ್ಯಕ್ಕೆ ಬರಲ್ಲ ಅಂತ ನನಗೆ ಗೊತ್ತಾದಾಗ ನನ್ನ ಕೆಟ್ಟ ಗುಣ ಬಿಟ್ಟು ಹೋಗ್ತತೆ. ನನ್ನ ಪಾಪದ ತಲೆ ಕತ್ತರಿಸ್ತದಾಗಲಿ, ಇಲ್ಲಿ ಬೇರೆಯವ್ರ ತಲೆ ಕತ್ತರಿಸೋದಲ್ಲ ಅಂತ ಬಾಬಾ ಹೇಳ್ತಾರೆ. ಇದು ಜ್ಞಾನದ ಚಕ್ರ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ಜ್ಞಾನದಿಂದ ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಿ. ಬಾಕಿ ಸ್ವದರ್ಶನ ಚಕ್ರವು ಕತ್ತರಿಸುವ ಸಾಯಿಸುವ ಸಂಕೇತವಲ್ಲ. ಇವು ಜ್ಞಾನದ ಮಾತುಗಳಾಗಿವೆ. ನಿಮ್ಮಲ್ಲಿ ಈ ಜ್ಞಾನದ ಚಕ್ರವು ಎಷ್ಟು ತಿರುಗುವುದೋ ಅಷ್ಟು ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ಇದರಿಂದ ತಲೆ ಕತ್ತರಿಸುವ ಮಾತಿಲ್ಲ. ಅಂದರೆ ನಾವು ಶಾಂತ ಸ್ವರೂಪ ಅಂದಷ್ಟು ಶಾಂತಿಯ ಶಕ್ತಿ ಇಮರ್ಜ್ ಆಗಿ ಕ್ರೋಧ ಬಿಟ್ಟು ಹೋಗ್ತದೆ. ನಾನಾತ್ಮ ಪವಿತ್ರ ಸ್ವರೂಪ ಅಂದಷ್ಟು ಪರನಿಂದನೆ ಪರಪೀಡನೆ ಬಿಟ್ಟು ಹೋಗ್ತದೆ. ನಾನಾತ್ಮ ಪ್ರೀತಿ ಸ್ವರೂಪ, ಪ್ರೀತಿಸುವ ಶಕ್ತಿ ತುಂಬಿಕೊಂಡಷ್ಟು ದ್ವೇಷ ಮಾಡೋದು ಬಿಟ್ಟು ಹೋಗ್ತದೆ. ಅದಕ್ಕೆ ಇಲ್ಲೇನಂತಾರೆ, ಎಷ್ಟೆಷ್ಟು ತಿರುಗಿಸ್ತೀರೋ ಅಷ್ಟಷ್ಟು ನಿಮ್ಮ ಪಾಪಗಳು ಭಸ್ಮ ಆಗ್ತವೆ ಅಂತ ಬಾಬಾ ಹೇಳ್ತಾರೆ. ಈ ಚಕ್ರವು ಯಾವುದೇ ಹಿಂಸೆಯದ್ದಲ್ಲ. ಈ ಚಕ್ರವು ನಿಮ್ಮನ್ನು ಅಹಿಂಸಕರನ್ನಾಗಿ ಮಾಡುತ್ತದೆ. ಎಲ್ಲಿಯ ಮಾತನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಶಾಸ್ತ್ರಗಳಲ್ಲಿ. ಇದನ್ನು ತಂದೆ ವಿನಃ ಯಾರೂ ತಿಳಿಸಲು ಸಾಧ್ಯವಿಲ್ಲ. ನೀವು ಮಧುರಾತಿ ಮಧುರ ಮಕ್ಕಳಿಗೆ ಅಪಾರ ಖುಷಿಯಾಗುತ್ತದೆ. ನಾವು ಆತ್ಮರಾಗಿದ್ದೇವೆ ಎಂದು ಈಗ ನೀವು ತಿಳಿಯುತ್ತೀರಿ. ಮೊದಲು ತಮ್ಮನ್ನು ಆತ್ಮನೆಂದು ಸಹ ಮರೆತಿದ್ದೀರಿ. ಮನೆಯನ್ನು ಮರೆತು ಹೋದಿರಿ. ಆತ್ಮವನ್ನಾದರೂ ಆತ್ಮವೆಂದು ಹೇಳುತ್ತಾರೆ, ಆದರೆ ಪರಮಾತ್ಮನಂತೂ ಕಲ್ಲು ಮಣ್ಣಿನಲ್ಲಿದ್ದಾರೆಂದು ಹೇಳಿಬಿಟ್ಟಿದ್ದಾರೆ. ಆತ್ಮರು ತಂದೆಗೆ ಎಷ್ಟೊಂದು ನಿಂದನೆ ಮಾಡಿಬಿಟ್ಟಿದ್ದಾರೆ. ಆದರೆ ಮತ್ತೆ ತಂದೆಯು ಬಂದು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತಾರೆ. ಆತ್ಮಕ್ಕಾಗಿ ಕಲ್ಲು ಮುಳ್ಳು ಕಣಕಣದಲ್ಲಿದೆ ಎಂದು ಎಂದೂ ಹೇಳುವುದಿಲ್ಲ. ಆತ್ಮ ಎಲ್ಲೈತಂದರೆ ಈ ಆಣೆ ಮಧ್ಯೆ ತೋರಿಸ್ತಾರೆ, ಇಲ್ಲ ಹೃದಯದ ತೋರಿಸ್ತಾರೆ. ಬಟ್ ಕಲ್ಲಾಗ ಮುಳ್ಳಾಗ ನಾಯಾಗ ನರೆಯಾಗ ಐತಂತ ಹೇಳಲ್ಲ. ಬಟ್ ಪರಮಾತ್ಮನ ಎಲ್ಲದ್ರಾಗ ತೋರಿಸ್ಬಿಟ್ಟಾರೆ. ಬಾಬಾ ಏನು ಹೇಳ್ತಾರೆ, ಪ್ರಾಣಿಗಳ ಮಾತೇ ಬೇರೆಯಾಗಿದೆ, ಮನುಷ್ಯರಿಗೆ ವಿದ್ಯಾಭ್ಯಾಸವಾಗುತ್ತದೆ. ಈಗ ನೀವು ತಿಳಿಯುತ್ತೀರಿ, ನಾವು ಇಷ್ಟು ಜನ್ಮಗಳಲ್ಲಿ ಇಂತಿಂಥವರಾಗಿದ್ದೇವೆ. 84 ಜನ್ಮಗಳನ್ನು ಪೂರ್ಣ ಮಾಡಿದೆವು. 84 ಲಕ್ಷ ಜನ್ಮಗಳಲ್ಲ. ಮನುಷ್ಯರು ಎಷ್ಟೊಂದು ಅಂಧಕಾರದಲ್ಲಿ ಇದ್ದಾರೆ. ಅಂದರೆ ಶಾಸ್ತ್ರಗಳಲ್ಲಿ ಏನು ಬರ್ತತೆ, 84 ಲಕ್ಷ ಜನ್ಮ ತಗೊಂತಾನೆ ಅಂತ ಬರೆದ್ಬಿಟ್ಟಾರೆ. 84 ಲಕ್ಷ ಅಲ್ಲ, 84 ಜನ್ಮ ತಗೊತಾನೆ. ಆಮೇಲೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಆದ್ದರಿಂದ ಜ್ಞಾನ ಸೂರ್ಯ ಪ್ರಕಟ, ಅಜ್ಞಾನ ಅಂಧಕಾರ ವಿನಾಶ ಎಂದು
ಹೇಳಲಾಗುತ್ತದೆ. ಅರ್ಧಕಲ್ಪ ದ್ವಾಪರ ಕಲಿಯುಗದಲ್ಲಿ ಘೋರ ಅಂಧಕಾರ, ಇನ್ನೂ ಅರ್ಧಕಲ್ಪ ಸತ್ಯ ತ್ರೇತಾಯುಗದಲ್ಲಿ ಜ್ಞಾನದ ಪ್ರಕಾಶತೆ ಇರುತ್ತದೆ. ದಿನ ಮತ್ತು ರಾತ್ರಿ, ಕತ್ತಲು ಮತ್ತು ಬೆಳಕಿನ ಜ್ಞಾನವಾಗಿದೆ. ಇದು ಬೇಹದ್ದಿನ ಮಾತಾಗಿದೆ. ಅರ್ಧಕಲ್ಪ ಅಂಧಕಾರದಲ್ಲಿ ಎಷ್ಟೊಂದು ಪೆಟ್ಟು ತಿಂದಿರಿ, ಬಹಳ ಅಲೆದಾಡಿದಿರಿ. ಶಾಲೆಯಲ್ಲಿ ಓದುತ್ತಾರೆ, ಅದಕ್ಕೆ ಅಲೆದಾಡುವುದೆಂದು ಹೇಳುವುದಿಲ್ಲ. ಬಾಬಾ ಏನು ಹೇಳಿದರು? ದ್ವಾಪರದಾಗಲಿಂದ ಅಲೆದಾಡ್ತಾ ಇದ್ದೀವಿ, ಪೆಟ್ಟು ತಿಂದ್ವಿ. ಅಂದ್ರೇನು ಪೆಟ್ಟು ತಿಂದರೆ? ಈಗ ಪಾಪ ಅಂದ್ರೇನು ಗೊತ್ತಿಲ್ಲ, ಪುಣ್ಯ ಅಂದ್ರೇನು ಗೊತ್ತಿಲ್ಲ. ನೋಡ್ರಿ, ಭಕ್ತಿ ಮಾಡ್ತಾ ಮಾಡ್ತಾ ಪಾಪನೇ ಮಾಡಿದರು. ನೋಡ್ರಿ, ಮೊದಲು ಬ್ರಾಹ್ಮಣರು ವೇದಶಾಸ್ತ್ರ ಓದೋರಿಗೆ ಸೀಸ ಕಾಸಿ ಕಿವ್ಯಾಗ ಹಾಕ್ತಿದ್ರಂತೆ, ಹೌದಾ? ಆಮೇಲೆ ಕೀಳು ಜನ ಅಂತ ಅವ್ರನ್ನ ದೂರ ಇಟ್ಟರು. ಅವ್ರಿಗೆ ಎಷ್ಟೆಲ್ಲ ಮುಟ್ಟಬಾರ್ದು ಅಂಥೇಳಿ ಎಷ್ಟೆಲ್ಲ ನೋವು ಕೊಟ್ಟರು. ಅದು ಮತ್ತು ಇದು ಪಾಪ ಆಯ್ತಲ್ಲ. ಮತ್ತು ನಾವು ನೋವು ಕೊಟ್ಟಿವಂದರೆ ಆ ಕುಲದಾಗ ನಾವು ಹುಟ್ಟಿ ಮತ್ತೆ ಆ ಹಿಂಸೆನ ಅನುಭವಿಸ್ತೀವಿ. ಮಾಡಿದ್ವಿ ಅಂದಮೇಲೆ ಅನುಭವಿಸ್ಲೇಬೇಕು. ಆದರೆ ಇದು ಪಾಪ ಅನ್ನೋ ಜ್ಞಾನವೂ ಇಲ್ಲ. ಅದಕ್ಕೆ ನಮಗೆ ಸುಖಕ್ಕೆ ಏನು ಬೇಕು? ಗುಣಗಳು, ಶಕ್ತಿಗಳು, ಜ್ಞಾನ ಬೇಕು. ವಿಭೂತಿ ಕುಂಕುಮ ಹಚ್ಚೋದ್ರಿಂದ ಯಾವುದೇ ದೈವಿ ಗುಣಗಳು ಬರೋದಿಲ್ಲ. ಅದಕ್ಕೆ ಪರಮಾತ್ಮ ತಂದೆನೇ ಕೊಡಬೇಕು ಆತ್ಮಕ್ಕೆ. ಆ ಪರಮಾತ್ಮನೂ ಮರ್ತುಬಿಟ್ವಿ, ಆತ್ಮನೂ ಮರ್ತುಬಿಟ್ವಿ. ಎಲ್ಲದನ್ನು ಕಳ್ಕೊಂಡು ಪಾಪಾತ್ಮಗಳಾಗಿ ಪೆಟ್ಟು ತಿಂತಾಯಿದ್ದೀವಿ. ಪೆಟ್ಟು ಅಲ್ದಾಡ್ತಾ ಇದ್ದೀವಿ, ಪೆಟ್ಟು ತಿಂತೀರಿ ಅಂತ ಹೇಳಿದರು ಬಾಬಾ. ಹೌದು ನೋಡ್ರಿ, ಇವಾಗ ಅಮ್ಮ ಅದೇನೋ ಅಮ್ಮಂದು ಮಾಡ್ತೀವಿ ಅಂತ ಹೋಗ್ತಾರ. ಎಲ್ಲ ಬಂಧು ಮಗಳನ್ನೆಲ್ಲ ಕರೆದು ಕುರಿ ತಗೊಂಡು ಹೋಗಿ ಅದೇನೋ ಆ ದೇವಿ ಮಾಂಸ ತಿಂತಾಳಂತೇಳಿ ಅದನ್ನು ಮಾಡಿ ನೋಡ್ರಿ, ಅದಿಷ್ಟಕ್ಕೇನು ಸ್ವಲ್ಪ ಖರ್ಚು ಬಂದಿರ್ತೈತ? 1,00,000 2 ಲಕ್ಷ ಎಲ್ಲ ಬರ್ತೈತೆ. ಅದನ್ನು ಸಾಲ ಮಾಡಿ ತಂದಿರ್ತಾರ, ಮತ್ತು ತೀರ್ಸೋದು ಬಡ್ಡಿ ಸಮೇತ. ಇದು ಆದರೆ ಕುರಿನ ಕಡ್ದಿದ್ದಕ್ಕೇನೋ ನಮ್ಮ ಪ್ರಸನ್ನ ಆದ್ಲ, ನಮ್ಮ ಪಾಪಗಳು ಸುಟ್ಟುವ, ನಮ್ಮ ಕಷ್ಟ ದೂರ ಆಯ್ತಾ? ಏನೂ ಆಗಲಿಲ್ಲ. ಅಂಧಶ್ರದ್ಧೆ. ಇವಾಗ ನಮಗೆ ಈಗ ಪಾಪ ಭಸ್ಮ ಮಾಡ್ಕೊತ ಇದ್ರೂ ಸಮಸ್ಯೆಗಳು ಬರ್ತಾ ಇರ್ತಾವೆ. 63 ಜನ್ಮದ ಪಾಪ ಅವು ಕುರಿ ಕಡೆತ್ಲ ಹೋಗ್ಬಿಡ್ತಾವ. ಅವು ಯಾವುದೋ ಕರ್ಮಕ್ಕೆ ಬರ್ತಿರ್ತಾವ. ಆಗ ನಾವು ದೇವಿಗೆ ಈ ಸಲ ಇದು ಮಾಡಲಿಲ್ಲ, ನಾವು ಕುರಿ ತಗೊಂಡೋಗಿ ಇದು ಬಲಿ ಕೊಡಲಿಲ್ಲ, ಅದಕ್ಕೆ ನಮ್ಗೆ ಹಿಂಗಾಯ್ತು ಹಂಗಾಯ್ತು ಅಂತ. ಎಲ್ಲ ಅಂಧಶ್ರದ್ಧೆ, ಅಜ್ಞಾನ. ಎಷ್ಟು ಪೆಟ್ಟು ತಿಂದ್ರಿ ನೀವು ಅಂತ ಬಾಬಾ ಹೇಳ್ತಾರೆ. ಸತ್ಸಂಗಗಳಲ್ಲಿ ಮನುಷ್ಯರು ಎಷ್ಟೊಂದು ಅಲಿಯುತ್ತಾರೆ, ಲಾಭವೇನೂ ಆಗುವುದಿಲ್ಲ, ಇನ್ನೂ ನಷ್ಟವೇ ಆಗುತ್ತದೆ. ಏನು ನಷ್ಟ? ಹೋಗ್ತಾರ, ಅಲ್ಪ ಶಾಂತಿ ಅಂತೂ ಪಡಿತಾರ. ಇವಾಗ ಆತ್ಮ ಭಾಳ ದುಃಖದಾಗೈತೆ, ಮತ್ತು ಸ್ವಲ್ಪ ಆದರೂ ಶಾಂತಿ ಪಡೆಯತ್ಲೆ ಏನಾಗ್ತೈತೆ? ಅವರಿಗೆ ಬಲಿಹಾರಿಯಾಗಿ ದುಡ್ಡು ಕೊಡೋದು, ಹೌದಾ? ಇನ್ನೂ ನಷ್ಟನೇ ಮಾಡ್ಕೊಂತಾರ. ಯಾಕೆಂದರೆ ಸುಖ ಪಡೋದು ಆತ್ಮಕ್ಕೆ ಬೇಕಾಗಿದ್ದು ಕೊಡೋದು ಯಾರ ಕೈಯಲ್ಲೂ ಇಲ್ಲ, ಅದರ ಅಪ್ಪನೇ ಕೊಡಬೇಕು. ನಾವೆಷ್ಟು ಅಲೆದಾಡಿದ್ರು ವೇಸ್ಟು. ಬಾಬಾ ಏನು ಹೇಳ್ತಾ ಇದ್ದಾರೆ? ಅಲಿಯುತ್ತಾ ಅಲಿಯುತ್ತಾ ಹಣ, ಅಧಿಕಾರ ಮುಂತಾದವೆಲ್ಲವನ್ನು ಕಳೆದುಕೊಂಡು ಕಂಗಾಲರಾಗಿ ಬಿಟ್ಟಿದ್ದಾರೆ. ಈಗ ಈ ವಿದ್ಯೆಯಲ್ಲಿ ಯಾರೆಷ್ಟು ಚೆನ್ನಾಗಿ ಧಾರಣೆ ಮಾಡುತ್ತಾರೋ ಮತ್ತು ಮಾಡಿಸುವರೋ ಅಷ್ಟು ಲಾಭವೇ ಲಾಭವಿದೆ. ಬ್ರಾಹ್ಮಣರಾಗಿ ಬಿಟ್ಟರೆ ಲಾಭವೇ ಲಾಭ. ನಿಮಗೆ ಗೊತ್ತಿದೆ, ನೀವು ಬ್ರಾಹ್ಮಣರೇ ಸ್ವರ್ಗವಾಸಿಗಳಾಗುತ್ತೀರಿ. ಸ್ವರ್ಗವಾಸಿಗಳಂತೂ ಎಲ್ಲರೂ ಆಗುತ್ತೀರಿ. ಆದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡಬೇಕು. ಈಗ ನಿಮ್ಮೆಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ. ತಾವೇ ಹೇಳುತ್ತೀರಿ, ಬಾಬಾ ನಮ್ಮನ್ನು ವಾನಪ್ರಸ್ಥ ಅಥವಾ ಪವಿತ್ರ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ. ಅದು ಆತ್ಮಗಳ ಪ್ರಪಂಚವಾಗಿದೆ. ಈ ನಿರಾಕಾರಿ ಪ್ರಪಂಚ ಎಷ್ಟು ಚಿಕ್ಕದಾಗಿದೆ. ಇಲ್ಲಂತೂ ಓಡಾಡಲು ತಿರುಗಾಡಲು ಎಷ್ಟು ದೊಡ್ಡ ಭೂಮಿ ಇದೆ. ಅಲ್ಲಿ ಈ ಮಾತಿಲ್ಲ, ಶರೀರವೂ ಇಲ್ಲ, ಪಾತ್ರವೂ ಇಲ್ಲ. ಆತ್ಮರು ನಕ್ಷತ್ರ ರೂಪದಲ್ಲಿದ್ದಾರೆ. ಇದು ಸೃಷ್ಟಿಯಾಗಿದೆಯಲ್ಲವೇ? ಸೂರ್ಯ, ಚಂದ್ರ, ನಕ್ಷತ್ರಗಳು ಹೇಗೆ ನಿಂತಿವೆಯೋ ಹಾಗೆ ಆತ್ಮಗಳು ಸಹ ಬ್ರಹ್ಮತತ್ವದಲ್ಲಿ ತಮ್ಮ ಆಧಾರದ ಮೇಲೆ ಸ್ವಾಭಾವಿಕವಾಗಿ ನಿಂತಿರುತ್ತವೆ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ.
ಜ್ಞಾನದ ಸ್ಮರಣೆ ಮಾಡಿ ಸುದರ್ಶನ ಚಕ್ರಧಾರಿಗಳಾಗಬೇಕು. ಸುದರ್ಶನ ಚಕ್ರವನ್ನು ತಿರುಗಿಸುತ್ತಾ ಪಾಪಗಳನ್ನು ಕತ್ತರಿಸಬೇಕು. ಡಬಲ್ ಅಹಿಂಸಕರಾಗಬೇಕು. ಅಂದರೆ ಆ ಶಕ್ತಿಗಳನ್ನು ಏನು ದೈವಿ ಶಕ್ತಿಗಳನ್ನು ಇಮರ್ಜ್ ಮಾಡ್ಕೊಳಂಗಲ್ಲ, ಈ ಆಸುರಿ ಶಕ್ತಿಗಳು ನಮ್ಮನ್ನು ಬಿಟ್ಟು ಹೋಗ್ತವೆ. ತಮ್ಮ ಬುದ್ಧಿಯನ್ನು ಸ್ವಚ್ಛ ಪವಿತ್ರವನ್ನಾಗಿ ಮಾಡಿಕೊಂಡು ರಾಜಯೋಗದ ವಿದ್ಯೆಯನ್ನು ಓದಬೇಕು ಮತ್ತು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ನೋಡ್ರಿ, ಬುದ್ಧಿ ಸ್ವಚ್ಛ ಆದಾಗ ಆತ್ಮ ಆಗ ಪಾಸಿಟಿವ್ ಶಕ್ತಿ ತುಂಬ್ಕೊಂಡು ರಾಜ ಆಗ್ತದೆ. ನಮ್ಗೆ ಅಪವಿತ್ರತೆ ನೆಗೆಟಿವ್ ಎನರ್ಜಿ ಇದ್ದಾಗ ಅದು ರಾಜ ಆಗೋಕ್ಕೆ ಸಾಧ್ಯ ಇಲ್ಲ. ಬಾಬಾ ಏನಂತಾರೆ, ಸದಾ ಹೃದಯದಲ್ಲಿ ಇದೇ ಖುಷಿಯಲ್ಲಿ ಇರಲಿ. ನಾವು ಸತ್ಯನಾರಾಯಣನ ಸತ್ಯವಾದ ಕಥೆಯನ್ನು ಕೇಳಿ ಮನುಷ್ಯರಿಂದ ದೇವತೆಗಳು ಆಗುತ್ತೇವೆ. ವರದಾನ: ಮನಸ್ಸು ಬುದ್ಧಿಯನ್ನು ಆದೇಶದ ಪ್ರಮಾಣ ವಿಧಿಪೂರ್ವಕವಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ನಿರಂತರ ಯೋಗಿ ಭವ. ಬಾಬಾ ಏನು ಹೇಳ್ತಾ ಇದ್ದಾರೆ, ಮನಸ್ಸು ಬುದ್ಧಿ ಆದೇಶದ ಪ್ರಮಾಣ ನಡೀಲಿ ಅಂತಾರೆ ಬಾಬಾ. ಅಂದ್ರೇನು? ಮನಸ್ಸು ಸದಾ ಪಾಸಿಟಿವ್ ಥಾಟ್ಸ್ ಇದ್ದಾಗ ಪಾಸಿಟಿವ್ ಎನರ್ಜಿ, ಹಗುರತೆಯ ಅನುಭವ, ಹಗುರತೆಯಿಂದ ಆತ್ಮ ಪರಂಧಾಮಕ್ಕೆ ಹಾರ್ತಾ ಇರ್ತದೆ. ಆಗ ಈ ರೀತಿ ಆದೇಶದಂತೆ ನಡೆಸಿದಾಗ ಸದಾ ಬಾಬಾನ ಜೊತೆಯಲ್ಲಿರ್ತೀವಿ ನಾವು. ಅದು ವರದಾನ ಕೊಡ್ತಾ ಇದ್ದಾರೆ ಬಾಬಾ. ನಿರಂತರ ಯೋಗಿ ಅರ್ಥಾತ್ ಸ್ವರಾಜ್ಯ ಅಧಿಕಾರಿ ಆಗುವ ವಿಶೇಷ ಸಾಧನ ಮನಸ್ಸು ಮತ್ತು ಬುದ್ಧಿಯಾಗಿದೆ. ಮಂತ್ರವೇ ಮನ್ಮನಾಭವವಾಗಿದೆ. ಯೋಗಕ್ಕೆ ಬುದ್ಧಿಯೋಗ ಎಂದು ಹೇಳಲಾಗುವುದು. ಒಂದು ವೇಳೆ ಈ ವಿಶೇಷ ಆಧಾರ ಸ್ತಂಭ ನಿಮ್ಮ ಅಧಿಕಾರದಲ್ಲಿದೆ, ಅರ್ಥಾತ್ ನಿಮ್ಮ ಆದೇಶ ಪ್ರಮಾಣ ವಿಧಿಪೂರ್ವಕ ಕಾರ್ಯ ಮಾಡುತ್ತೆ. ಯಾವ ಸಂಕಲ್ಪ ಯಾವಾಗ ಮಾಡಲು ಬಯಸುವಿರೋ ಅಲ್ಲಿ ಬುದ್ಧಿ, ಎಲ್ಲಿ ಇಡಲು ಇಚ್ಛಿಸುವಿರೋ ಅಲ್ಲಿ ಇಡಲು ಸಾಧ್ಯ. ಬುದ್ಧಿ ತಾವು ರಾಜರನ್ನು ಅಲೆದಾಡಿಸುವುದಿಲ್ಲ, ವಿಧಿಪೂರ್ವಕವಾಗಿ ಕಾರ್ಯ ಮಾಡಬೇಕು. ಆಗ ಹೇಳಲಾಗುವುದು ನಿರಂತರ ಯೋಗಿ. ಅಂದರೆ ನೋಡ್ರಿ, ಆತ್ಮ ರಾಜ ಆಗಿ ಮನಸ್ಸಿನ ಮೇಲೆ ಅಧಿಕಾರ ಇಡಬೇಕು. ಇವಾಗ ಯೋಗಕ್ಕೆ ಕುಂತಿರ್ತೀವಿ, ಆಗ ಸೇವೆ ವಿಚಾರ ಬಂದರೆ ಅದು ಸಫಲ ಆಗ್ತದಾ? ಸೇವೆ ಮಾಡು. ಆ ಸೇವೆ ಸಫಲ ಆಗ್ಬೇಕಂದ್ರೂ ಒಂದು ಶಕ್ತಿ ಬೇಕಲ್ಲ, ಅದು ಯೋಗದಲ್ಲಿ ಸಿಗ್ತತೆ. ಆ ರೀತಿ ಎಲ್ಲಿ ಯಾವಾಗ ಎಲ್ಲಿ ಏನು ಮಾಡಬೇಕೋ ಅದರಂತೆ ನಡೆಸೋ ಶಕ್ತಿ ಆತ್ಮದಲ್ಲಿ ಇದ್ದಾಗ ಆಗ ಅದೇನಾಗ್ತತೆ, ನಿರಂತರ ಯೋಗಿ ಆಗಿರ್ತದೆ ಅಂತಾರೆ ಬಾಬಾ. ಸ್ಲೋಗನ್: ಮಾಸ್ಟರ್ ವಿಶ್ವ ಶಿಕ್ಷಕರಾಗಿ ಸಮಯವನ್ನು ಶಿಕ್ಷಕವನ್ನಾಗಿ ಮಾಡಿಕೊಳ್ಳಬೇಡಿ. ಅಂದರೆ ಈಗ ನಾವು ಬಾಬಾ ಏನೇನು ಹೇಳ್ತಾರೋ ಹಂಗೆ ತಕ್ಷಣ ಧಾರಣೆ ಮಾಡಿಕೊಂಡು ನಮ್ಮ ಪಾಪನ ಭಸ್ಮ ಮಾಡಿಕೊಂಡು ಜ್ಞಾನ ಸ್ವರೂಪರಾಗಿ ಅನ್ಯರಿಗೆ ಜ್ಞಾನ ನೀಡಬೇಕು. ನಾವು ಪಾಪನ ಭಸ್ಮ ಮಾಡ್ಕೊಳ್ಳಲಿಲ್ಲ ಅಂದರೆ ಸಮಯ ಪಾಠ ಶಿಕ್ಷೆಯಿಂದ ಪಾಪ ತೊಳ್ಕೊಬೇಕಾಗ್ತದೆ. ಅದಕ್ಕೆ ಸಮಯವನ್ನು ಶಿಕ್ಷಕರನ್ನಾಗಿ ಮಾಡ್ಕೋಬೇಡ್ರಿ ಅಂತ ಬಾಬಾ ಹೇಳ್ತಾರೆ.